ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಮೊದಲನೇ ಪೊಲಿಟಿಕಲ್ ಅಪ್ಡೇಟ್ ನಮ್ಮ DCM DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಈ ಮೇಕೆದಾಟಿನ ಬಗ್ಗೆ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅವರು ಅದನ್ನ ವಜಾ ಮಾಡಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕಕ್ಕೆ ನ್ಯಾಯಾಲಯದಿಂದ ನ್ಯಾಯ ದೊರಕಂತಾಗಿದೆ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಕುರಿತಂತೆ ಪತ್ರಿಕಾಗೋಷ್ಠಿಯವರು DK ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅವ್ರೇನಂತ ಕೇಳಿದ್ರು ಅಂದ್ರೆ, ಇದರಿಂದ ತಮಿಳುನಾಡಿಗೆ ಹಿನ್ನಡೆ ಆಯ್ತಾ ಅಂತ ಅವ್ರಿಗೆ ಕೇಳಿದ್ಕೆ, ನನಗೆ ಇನ್ನೂ ಪೂರ್ಣ ಮಾಹಿತಿ ದೊರಕಿಲ್ಲ, ನಾನು ಇದನ್ನ ಪೂರ್ತಿಯಾಗಿ ಮಾಹಿತಿಯನ್ನು ಪಡೆದುಕೊಂಡ ನಂತರ ಸವಿವರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅವರು ತಿಳಿಸಿದ್ರು. ಅಷ್ಟೇ ಅಲ್ಲದೆ ಅವರು ಈ ತಮಿಳುನಾಡಿಗೆ ಇದರಿಂದ ಹಿನ್ನಡೆ ಏನೂ ಆಗಿಲ್ಲ, ಆದ್ರೆ ಕರ್ನಾಟಕಕ್ಕೆ ನ್ಯಾಯಾಲಯದಿಂದ ಸಿಕ್ಕಂತಹ ಗೆಲುವು ಇದಾಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಮುಂದುವರೆದೇನಂತ ಹೇಳಿದ್ರು ಅಂದ್ರೆ, ಈ ಮೇಕೆದಾಟು ಅನ್ನೋದು ನಮ್ಮ ನೀರು ನಮ್ಮ ಹಕ್ಕು ಯೋಜನೆ ಆಗಿದ್ದು, ಇದರಿಂದ ತಮಿಳುನಾಡಿಗರಿಗೂ ಕೂಡ ಲಾಭ ಆಗುತ್ತೆ. ಆದ್ದರಿಂದ ಇದು ಜನರ ಪ್ರಾರ್ಥನೆಗೆ ಸಿಕ್ಕಂತಹ ನ್ಯಾಯ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಈ ಮೇಕೆದಾಟು ಯೋಜನೆ ಏನಿದೆ ಅದು ನಮ್ಮ ನಾಡಿನಲ್ಲಿ ನಮ್ಮ ಹಣದಿಂದ ಮಾಡಲಾಗ್ತದೆ. ನೀರಿನ ಕೊರತೆ ಏನಾದ್ರೂ ಉಂಟಾದ್ರೆ ಅದರಿಂದ ನಾವು ತಮಿಳುನಾಡಿಗೂ ಕೂಡ ನೀರನ್ನ ಹರಿಸ್ತೀವಿ, ಹಾಗೂ ಬೆಂಗಳೂರಿಗರಿಗೆ ಇದು ದೊರಕಂತ ಗೆಲುವು ಅಂತ ಅವರು ತಿಳಿಸ್ತಾ ಇದ್ದಾರೆ. ಬೆಂಗಳೂರಿನಿಗೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಜನರಿಗೂ ಕೂಡ ಇದರಿಂದ ನಾವು ನೀರನ್ನು ಒದಗಿಸಬಹುದು. ಆದ್ದರಿಂದ ತಮಿಳುನಾಡವರು ಇದಕ್ಕೆ ಈ ದಿನದಿಂದ ಸಹಕಾರ ನೀಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಮೇಕೆದಾಟಿಗೆ ಸಹಕಾರವನ್ನ ನೀಡಬೇಕು ಅಂತ ಈ ಮೂಲಕ ಅವರು ಮನವಿಯನ್ನ ಮಾಡಿಕೊಡ್ತಿದ್ದಾರೆ. ಸ್ನೇಹಿತರೆ, ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇನ್ನೇನು ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ. ಅದಕ್ಕಾಗಿ ಇಲ್ಲಿ ನಡೆಯುವಂತಹ ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಯಾವುದೇ ರೀತಿಯ ಭತ್ಯೆಯನ್ನು ಪಡೆಯದಿರಲು ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರದ JDS ನ ಶಾಸಕರು ಆಗಿರುವಂತಹ ಶರಣಗೌಡ ಕಂದಕೂರ್ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಹೋದ ಬಾರಿ ಕೂಡ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನವನ್ನ ಮಾಡಿದ್ರು, ಆದ್ರೆ ಅಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಸರ್ಕಾರ ಇದುವರೆಗೂ ಕೂಡ ಉತ್ತರ ಕರ್ನಾಟಕದ ಜನತೆಗೆ ತಿಳಿಸೇ ಇಲ್ಲ ಅಂತ ಅವರು ಒಂದು ಕಳವಳವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಅವ್ರೇನಂತ ಹೇಳಿದ್ರು ಅಂದ್ರೆ, ಈ ಕುರಿತಂತೆ ನಾನು ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ. ಅದರಲ್ಲಿ ನಾನು ಏನಂತ ತಿಳಿಸ್ತಿದ್ದೀನಿ ಅಂದ್ರೆ, ಈ ಅಧಿವೇಶನ ನಡೆಯುವ ವೇಳೆ ಕಲಾಪದಲ್ಲಿ ಒದಗಿಸುವಂತಹ ಚಹಾ ಆಗಿರ್ಬೋದು, ಉಪಹಾರ ಆಗಿರ್ಬೋದು, ಅಥವಾ ಊಟ ಆಗಿರ್ಬೋದು, ಇದನ್ನೆಲ್ಲ ನಾನು ಹೊರಗಿನಿಂದನೇ ತರಿಸ್ಕೊಳ್ತೀನಿ ಅಂತ ಬರೆದಿದ್ದೀನಿ. ಅಷ್ಟೇ ಅಲ್ಲದೆ ಈ ಅಧಿವೇಶನದಲ್ಲಿ ನೀಡುವಂತಹ TA ಆಗಿರ್ಬೋದು, DA ಆಗಿರ್ಬೋದು, ವಸತಿ ವ್ಯವಸ್ಥೆಯನ್ನ ನಾನು ದುಡ್ಡನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಈ ಅಧಿವೇಶನ ಏನಾಗ್ಬಿಟ್ಟಿದೆ ಅಂದ್ರೆ 2 ವಾರಗಳ ಕಾಲ ಬರುವಂತಹ ಟ್ರಿಪ್ ತರ ಆಗೋಗ್ಬಿಟ್ಟಿದೆ. ಕೇವಲ ಚರ್ಚೆಯಿಂದ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯ ಒಳಿತು ಆಗ್ತಾ ಇಲ್ಲ. ಈ ಹಿಂದೆ ಅಷ್ಟೇ ಪ್ರವಾಹ ಆಗಿತ್ತು, ಇದಕ್ಕೆ ಸರ್ಕಾರ 1 ನಯಾ ಪೈಸಾ ಕೂಡ ಇನ್ನೂ ದುಡ್ಡನ್ನ ಬಿಡುಗಡೆ ಮಾಡಿಲ್ಲ ಅಂತ ಅವರು ಕಡಿಕಾರಿದ್ದಾರೆ. ಸ್ನೇಹಿತರೆ, ಈ ದಿನದ 3ನೇ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ R ಅಶೋಕ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಈ ವೋಟ್ಗಳಿಗೋಸ್ಕರ ಈ ಮತಾಂಧರ ಮೇಲೆ ಮೃದು ಧೋರಣೆ ತೋರಿಸೋದು ಕಡಿಮೆ ಮಾಡಬೇಕು, ಇದು ರಾಷ್ಟ್ರದ ಬದ್ಧತೆಯ ವಿಚಾರವಾಗಿ ತುಂಬಾನೇ ಕೆಟ್ಟದಾಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಈ ಕೈದಿಗಳಿಗೆ ಮೊಬೈಲ್ ಸಿಕ್ಕು ಅವರು ಯಾರ ಜೊತೆನೋ ಕರೆಯನ್ನ ಮಾಡ್ತಿರೋ ಹಾಗೆ ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಈ G ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದುಕೊಂಡು ಈ ಮೊಬೈಲ್ ಅವರಿಗೆ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದನ್ನ ಬಿಟ್ಬಿಟ್ಟು ಅವರು ಈ ವಿಡಿಯೋ ಹೇಗೆ ವೈರಲ್ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಎಷ್ಟು ಸರಿ ಅಂತ ಅವರು ಕ್ವಶನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಭಯೋತ್ಪಾದಕರು ಯಾರೊಂದಿಗೆ ನೆಂಟಲ್ಲಿದ್ದಾರೆ, ಅವ್ರು ಯಾರ ಜೊತೆ ಕರೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕಿತ್ತು. ಅದನ್ನ ಬಿಟ್ಟು ಈ ವಿಡಿಯೋ ಯಾವ ರೀತಿ ಆಚೆಗಡೆ ಹೋಯ್ತು ಅನ್ನೋದ್ರ ಬಗ್ಗೆ ತನಿಖಾ ಮಾಡೋದಕ್ಕೆ ತನಿಖಾ ತಂಡವನ್ನ ರಚಿಸಿದ್ದಾರೆ. ಇದು ಸರಿಯಲ್ಲ. ಕೇವಲ ಓಟಿಗೋಸ್ಕರ ಕಾಂಗ್ರೆಸ್ ಅವರು ಈ ರೀತಿ ಮೃದು ಧೋರಣೆ ತೋರಿಸೋದು ತಪ್ಪಾಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ದಿನದ ಕೊನೆಯ ಅಪ್ಡೇಟ್ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ದೆಹಲಿಯಲ್ಲಿ ನಡೆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದ್ರೆ, ಬಿಹಾರಲ್ಲಿ ಎಲೆಕ್ಷನ್ ನವೆಂಬರ್ 11ನೇ ತಾರೀಕು ಇತ್ತು, ಒಂದು ದಿನ ಮುಂಚೆಯಷ್ಟೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ
ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏನಂತ ಅಂದ್ರು ಅಂದ್ರೆ, ಈ ಭಯೋತ್ಪಾದನೆ ಆಕ್ಟಿವಿಟಿಯಲ್ಲಿ ತೊಡಗಿಕೊಂಡವರು ಮುಸ್ಲಿಮರು ಅಂತ ಹೇಳಿದಾಗ ಅವರೇನಂತ ಹೇಳಿದ್ರು ಅಂದ್ರೆ, ಈ ಮುಸ್ಲಿಮರಿಗೆ ಟೆರರಿಸಂ ಮಾಡೋದಕ್ಕೆ ಅವಕಾಶನೇ ಇಲ್ಲ, ಈ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋದು ಮುಸ್ಲಿಮರೇ ಅಲ್ಲ, ಈ ರೀತಿ ಏನಾದ್ರು ಮಾಡಿದ್ರೆ ಅವರು ಹುಳ ಬಿದ್ದು ಸಾಯ್ತಾರೆ ಅಂತ ಅವರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನನಗೆ ಒಂದೇ ಒಂದು ಡೌಟು, ಅದೇನಪ್ಪ ಅಂದ್ರೆ ಈ ಎಲೆಕ್ಷನ್ಗೆ ಮುನ್ನ ದಿನ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು, ಇದ್ರ ಬಗ್ಗೆ ಏನಾದರೂ ಮೊದಲೇ ಪ್ರೀ ಪ್ಲಾನ್ ಅನ್ನ ಆಗಿದ್ರೆ ಇದು ಒಳ್ಳೇದಲ್ಲ. ಇಲ್ಲಿ ಯಾರು ಕೂಡ ಗೂಟ ಹೊಡೆದುಕೊಂಡು ಉಳಿದಿಲ್ಲ. CM ಆಗಲಿ ನರೇಂದ್ರ ಮೋದಿ ಅವರಾಗ್ಲಿ ಕೊನೆಯದವರೆಗೂ ಯಾರು ಕೂಡ ಇಲ್ಲಿ ಇರುವುದಿಲ್ಲ. ದೇಶದ ವಿಚಾರವಾಗಿ ಬಂದ್ರೆ ಇದು ತಪ್ಪಾಗುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ಅಪ್ಡೇಟ್ಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.